ಅಭಿಷೇಕಕ್ಕೆ 6 ಹಂತಗಳು. ಜೆ. ಶ್ಯಾಮ್ ಜಬದೊರೆ. ಅಧ್ಯಾಯ 8. ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ. ಅಪೊಸ್ತಲ ಕೃತ್ಯ 19:2. ಇಂದು ಅನೇಕರು ಕ್ರಿಸ್ತನನ್ನು ನಂಬಿದಾಗಲೇ ತಾವು ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ಭಾವಿಸಿಕೊಳ್ಳುತ್ತಾರೆ. ಆದರೆ ಇದು ಸರಿಯಲ್ಲ. ರಕ್ಷಣೆಯ ಅನುಭವವೇ ಬೇರೆ, ಪವಿತ್ರಾತ್ಮನ ಅಭಿಷೇಕದ ಅನುಭವ ಬೇರೆ. ಇನ್ನು ಕೆಲವರು ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ, ಅಪೊಸ್ತಲ ಕೃತ್ಯ 19:2 ಎಂದು ಹೇಳುವವರು ಇದ್ದಾರೆ. ಹೇಗಿದ್ದರೂ ಕರ್ತನು ನಿಮಗೆ ಪವಿತ್ರಾತ್ಮನನ್ನು ವಾಗ್ದಾನ ಮಾಡಿದನೆಂಬುದು ನಿಶ್ಚಯ. ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ಅಪೊಸ್ತಲ ಕೃತ್ಯ 2:17 ಎಂದಿದ್ದನಲ್ಲವೇ. ನಿಮಗೆ ಆ ಉನ್ನತ ಬಲ ಅಗತ್ಯ. ನಿಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ಬಲ ಹೊಂದಲು, ಸೈತಾನನ ಕ್ರಿಯೆಗಳನ್ನು ಜಯಿಸಲು, ಕ್ರಿಸ್ತನ ಹೆಸರಿನಲ್ಲಿ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಕಾಣಲು ನಿಮಗೆ ಆ ಬಲ ಅಗತ್ಯ. ಇದುವರೆಗೂ ನೀವು ಪವಿತ್ರಾತ್ಮನನ್ನು ಹೊಂದಿಕೊಂಡಿಲ್ಲದಿದ್ದರೆ ಈಗ ನೀವು ಪವಿತ್ರಾತ್ಮನನ್ನು ಯಾವ ರೀತಿ ಹೊಂದಿಕೊಳ್ಳಬಹುದೆಂಬುದನ್ನು ಕುರಿತು ಸುಲಭವಾದ 6 ಹಂತಗಳನ್ನು ನಿಮ್ಮ ಮುಂದಿಡಲು ಆಶಿಸುತ್ತೇನೆ. 1. ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವ ಬಗೆಯನ್ನು ಕುರಿತು ಅಂದು ಪೇತ್ರನು ಯೆಹೂದ್ಯರಿಗೆ ವಿವರಿಸಿದನು. ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಅಪೊಸ್ತಲ ಕೃತ್ಯ 2:38. ನೀವು ದೇವರ ಕಡೆಗೆ ತಿರುಗಿಕೊಂಡು, ಇದೇ ಮೊದಲಿನ ಹಂತ. ದೇವರ ಕಡೆ ತಿರುಗಿಕೊಳ್ಳುವುದು ಎಂದರೆ ಮನಸ್ಸಿನ ಶುದ್ಧೀಕರಣ, ಪಾಪ ನಿವಾರಣೆ ಹೊಂದುವುದು ಅಥವಾ ಪಾಪ ಪರಿಹಾರವೆನ್ನಬಹುದು. ಆ ಶುಚಿಯಾದ ಶುದ್ಧವಾಗಿಲ್ಲದ ಪಾತ್ರೆಯಲ್ಲಿ ಶುದ್ಧವಾದ ಹಾಲನ್ನು ಇರುವುದಿಲ್ಲವಷ್ಟೇ. ಶುದ್ಧ ಹಾಲನ್ನು ಪಾತ್ರೆಗೆ ಹಾಕುವ ಮೊದಲು ಪಾತ್ರೆ ಶುದ್ಧವಾಗಬೇಕು. ಅದನ್ನು ಚೆನ್ನಾಗಿ ತೊಳೆಯಬೇಕು. ಪಾತ್ರೆ ತೊಳೆಯಲು ನೀರು ಬೇಕು. ಹಾಗೆ ನಮ್ಮ ಅಂತರ್ಯವನ್ನು ತೊಳೆಯಲು ಕ್ರಿಸ್ತನ ರಕ್ತದಿಂದ ಮಾತ್ರವೇ ಸಾಧ್ಯ. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. 1 ಯೋಹಾನ 1:7. ದೇವರ ಕಡೆಗೆ ತಿರುಗಿಕೊಳ್ಳುವಾಗಲೇ ಇನ್ನು ಮೇಲೆ ಪಾಪ ಮಾಡುವುದಿಲ್ಲವೆಂಬ ತೀರ್ಮಾನ ಮಾಡು. ಸಮಾಧಾನ ಮಾಡಿಕೊಳ್ಳಬೇಕಾದವರೊಂದಿಗೆ ಸಮಾಧಾನವಾಗು. ಇವೆಲ್ಲವನ್ನು ಬೇಗನೆ ಮಾಡು. ಮನಸ್ಸು ಶುದ್ಧವಾಗಿರಲಿ. ಅಂಥ ಮನದೊಳಗೆ ಆತ್ಮನಾದಾತನು ಬಂದು ನಿರಂತರವೂ ವಾಸ ಮಾಡುವನು. ಆ ಪರಲೋಕ ದೇವರು ನಿನ್ನೊಳಗೆ ಬರುವ ಮೊದಲು ಸಕಲ ಸಿದ್ಧತೆಯೊಂದಿಗೆ ನಮ್ಮನ್ನು ಶುದ್ಧೀಕರಿಸಿಕೊಳ್ಳಬೇಕು. ವಿಶೇಷವಾದವರು ಯಾರಾದರೂ ಮನೆಗೆ ಬರುತ್ತಾರೆಂದರೆ ಎಷ್ಟೋ ಸಿದ್ಧತೆಯನ್ನು ಕೈಗೊಂಡು ಸಿದ್ಧರಾಗುತ್ತೇವಲ್ಲವೇ. ಹಾಗೆಯೇ ತ್ರಿಏಕತ್ವದ ಒಬ್ಬನಾದ ಪವಿತ್ರಾತ್ಮನು ನಮ್ಮೊಳಗೆ ಬರಬೇಕಾದರೆ ಸಿದ್ಧತೆ ಅಗತ್ಯವಲ್ಲವೇ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. 1 ಕೊರಿಂಥ 6:19. ದೇವಮಗುವೆ, ನಿಮ್ಮ ಶರೀರ, ಆತ್ಮವನ್ನು, ಹೃದಯವನ್ನು ಕರ್ತನಿಗಾಗಿ ಪರಿಶುದ್ಧವಾದ ಆಲಯವನ್ನಾಗಿ ಸಿದ್ಧ ಮಾಡಿಕೊಡು. ಆಗ ಪವಿತ್ರಾತ್ಮನು ಬಂದು ನಿನ್ನೊಳಗೆ ತಂಗಿದ್ದು ವಾಸ ಮಾಡುವನು. 2. ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಅಪೊಸ್ತಲರ ಪತ್ರಿಕೆ 2:38 ವಾಕ್ಯದ ಕೊನೆಯ ಭಾಗವನ್ನು ಗಮನಿಸಿ ನೋಡಿರಿ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಎಂದು ಬರೆದದೆ. ಪಾಪ ಪರಿಹಾರವಾಗಬೇಕಾದರೆ ದೇವರ ಕಡೆಗೆ ತಿರುಗಿದರೆ ಮಾತ್ರ ಸಾಲದು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಕೂಡಲೇ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ದೀಕ್ಷಾಸ್ನಾನವನ್ನು ಕುರಿತು ವಾದವಾಗಲಿ ತರ್ಕವಾಗಲಿ ಅಗತ್ಯವಿಲ್ಲ. ಕ್ರಿಸ್ತನು ನನಗಾಗಿ ಪ್ರಾಣ ಕೊಟ್ಟನು, ಸತ್ತು ಜೀವಿತನಾಗಿ ಎದ್ದನು ಎಂಬುದನ್ನು ಬಹಿರಂಗವಾದ ಸಾಕ್ಷಿಯಾಗಿ ಅರಿಕೆ ಮಾಡುವಲ್ಲಿ, ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಲ್ಪಟ್ಟ ಅನುಭವವನ್ನು, ಪಾಪಕ್ಕೆ ಸತ್ತು ಉಣ್ಣಲ್ಪಟ್ಟೆವು ಎಂಬ ಅನುಭವವನ್ನು, ಪುನರುತ್ಥಾನ ಹೊಂದಿದ ಕ್ರಿಸ್ತನೊಂದಿಗೆ ನೂತನವಾದ ಜೀವದೊಂದಿಗೆ ಎದ್ದೇಳುವ ಅನುಭವವನ್ನು ದೀಕ್ಷಾಸ್ನಾನದ ಮೂಲಕ ಹೊಂದಿಕೊಳ್ಳುವೆವು. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ಮಾರ್ಕ 16:17. ಆದ್ದರಿಂದ ಈ ದೀಕ್ಷಾಸ್ನಾನದ ಬಗ್ಗೆ ಯಾರು ನಿಮ್ಮ ಮೇಲೆ ತಪ್ಪು ಹೊರಿಸದಂತೆ ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ. ಯೇಸು ಕ್ರಿಸ್ತನು ತನ್ನ 30ನೇ ವಯಸ್ಸಿನಲ್ಲಿ ಯೊರ್ದನಿಗೆ ಬಂದು ತನ್ನನ್ನು ತಗ್ಗಿಸಿ ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾಸ್ನಾನ ಪಡೆದನು. ಹೀಗೆ ನಾವೆಲ್ಲ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ. ಮತ್ತಾಯ 3:15 ಎಂದು ಕರ್ತನು ಹೇಳಿದನು. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು, ಇಗೋ,
ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು ಎಂದು ಸತ್ಯವೇದವು ಹೇಳುತ್ತದೆ. ದೇವಮಗುವೆ, ಕ್ರಿಸ್ತನೇ ನಿನಗೆ ಮಾರ್ಗದರ್ಶನವಾಗಿರುವಾಗ ಈ ವಿಷಯದಲ್ಲಿ ತರ್ಕಬೇಡ. ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮ ಎಂದು ಅಪೊಸ್ತಲ ಕೃತ್ಯ 5:32 ಓದುತ್ತೇವೆ. 3. ದಾಹಗೊಳ್ಳು. ಪವಿತ್ರಾತ್ಮನು ಅತ್ಯಮೂಲ್ಯವಾದಾತನು. ದಾಹದಿಂದ ಯಾರು ಅಪೇಕ್ಷಿಸುತ್ತಾರೋ ಅವರು ಹೊಂದಿಕೊಳ್ಳುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಮತ್ತಾಯ 5:6. ಕರ್ತನು ನಿನ್ನೊಂದಿಗೆ ವಾಗ್ದಾನವಾಗಿ ಹೇಳುವುದೇನು? ಎಲೈ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ. ಯೆಶಾಯ 55:1. ಹಳೆಯ ಮತ್ತು ಹೊಸ ಒಡಂಬಡಿಕೆಯ ಭಕ್ತರೆಲ್ಲರೂ ಅಭಿಷೇಕಿಸಲ್ಪಟ್ಟು ಎಂತೆಂಥ ಕಾರ್ಯಗಳನ್ನು ಮಾಡಿದರೆಂಬುದನ್ನು ಧ್ಯಾನಿಸಿ ನೋಡು. ಆಗ ನಿನಗೂ ದಾಹ ಉಂಟಾಗುವುದು. ದಾವೀದನು ಹೇಳುತ್ತಾನೆ, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಕೀರ್ತನೆ 42:1. ಆದ್ದರಿಂದ ದೇವಮಗುವೆ, ನೀನು ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಎಷ್ಟು ದಾಹಗೊಳ್ಳುತ್ತೀಯೋ ಅದಕ್ಕಿಂತಲೂ ಹೆಚ್ಚಾಗಿಯೇ ನಿನ್ನನ್ನು ತುಂಬಿಸಲು ಅಭಿಷೇಕಿಸಲು ಕರ್ತನು ಸಿದ್ಧನಾಗಿದ್ದಾನೆಂಬುದನ್ನು ಮರೆಯಬೇಡ. ಅದೇ ಆತನ ಸಂತೋಷವೂ ಉಲ್ಲಾಸವೂ ಆಗಿದೆ. 4. ತೆರೆದ ಮನದೊಂದಿಗೆ ಕೇಳಿಕೋ. ದಾಹವನ್ನು ಬಯಕೆಯನ್ನು ಅಡಗಿಸಿಕೊಂಡಿರಬೇಡ. ತೆರೆದ ಮನದಿಂದ ಬಾಯಿ ತೆರೆದು ಕೇಳಿಕೋ. ಕೇಳುವವನಿಗೆ ಸಿಕ್ಕುವುದು ಎಂದು ಸತ್ಯವೇದವು ಹೇಳುತ್ತದೆಯಲ್ಲವೇ? ಕರ್ತನಲ್ಲಿ ಬೇಡುವುದು ನಿನ್ನ ಹಕ್ಕಾಗಿದೆ, ಏಕೆಂದರೆ ನೀನು ಆತನ ಮಗುವಲ್ಲವೇ? ಅಪ್ಪಾ ತಂದೆಯೇ ಎಂದು ಆತನನ್ನು ಕರೆಯುವ ಮಗನ ಆತ್ಮನನ್ನು ಹೊಂದಿದ್ದೇವಲ್ಲವೇ? ಯೇಸು ಅಂದನು, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಹಾವನ್ನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿ ಕೊಳ್ಳುವರಿಗೆ ಎಷ್ಟು ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ಲೂಕ 11:11-13 ಎಂದು ಹೇಳಿದನಲ್ಲವೇ? ಇಲ್ಲಿ 2 ಕಾರ್ಯಗಳನ್ನು ಗಮನಿಸಿ. ಮಕ್ಕಳಿಗೆ ಪವಿತ್ರಾತ್ಮ, ಮತ್ತೊಂದು ಬೇಡಿಕೊಳ್ಳುವವನಿಗೆ ಪವಿತ್ರಾತ್ಮ. ನೀವು ನಿಮ್ಮನ್ನು ಪರಿಶೋಧಿಸಿಕೊಂಡು ನೀವು ದೇವರ ಮಗುವಾಗಿದ್ದೀರಾ ಎಂಬುದನ್ನು ನಿಶ್ಚಯಪಡಿಸಿಕೊಳ್ಳಿರಿ, ನಂತರ ಬೇಡಿಕೊಳ್ಳಿರಿ. ಆತನಿಗೆ ಮಗುವಾಗದೆ ಅನ್ಯನಾಗಿ ಜೀವಿಸುತ್ತಾ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಲು ಅಪೇಕ್ಷಿಸಬೇಡ. ಅದು ಬಹಳ ಆಪತ್ತಾಗಿದೆ. ಮೊದಲು ಆತನಿಗೆ ಮಗುವಾಗು, ನಂತರ ಬಾಧ್ಯತೆಯಿಂದ ಕೇಳಿಕೋ. ಕೇಳಿದ ಕೂಡಲೇ ತಮಗೆ ಆತ್ಮನ ವರ ಸಿಕ್ಕಲಿಲ್ಲವೆಂದು ಅನೇಕರು ಸೋತು ಹೋಗುತ್ತಾರೆ. ನಾನು ಒಮ್ಮೆ ತಿರುಚೆಂದೂರು ಎಂಬಲ್ಲಿ ಸೇವೆಗೆ ಹೋಗಿದ್ದಾಗ ಒಬ್ಬ ಯೌವನಸ್ಥ ನನ್ನನ್ನು ಸಂಧಿಸಿದೆ. ಪವಿತ್ರಾತ್ಮನಿಗಾಗಿ ದಾಹದಿಂದ ಕೇಳಿಕೊಂಡನು. ಅಂದು ಅವನು ಅಭಿಷೇಕಿಸಲ್ಪಡದಿದ್ದರಿಂದ ಅವನು ವಿಷ ಕುಡಿದು ಬಿಟ್ಟನು. ಇದು ಎಷ್ಟು ದುಃಖಕರವಾದಲ್ಲವೇ? ಕರ್ತನು ಕೃಪಾಳುವಾಗಿ ಅವನನ್ನು ಕಾಪಾಡಿದನು. ಇಂಥ ವಿಷ ಪರೀಕ್ಷೆಯನ್ನು ಕರ್ತನಿಗೆ ಒಡ್ಡಬೇಡ. ಕರ್ತನ ಆಲೋಚನೆ ಏನು? ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ. ಅಪೊಸ್ತಲ ಕೃತ್ಯ 1:5. ಆದ್ದರಿಂದ ಕಾದುಕೊಂಡಿರಿ. ಪವಿತ್ರಾತ್ಮನ ಅಭಿಷೇಕಕ್ಕೋಸ್ಕರ ದೀರ್ಘವಾಗಿ ಪ್ರಾರ್ಥಿಸಿದ ನಂತರ ಸ್ತೋತ್ರದಿಂದ ಎದುರು ನೋಡಿ ಕಾದಿರು. 5. ನಂಬಿಕೆಯಿಂದಿರು. ಅಭಿಷೇಕ ಹೊಂದಲು ನಿನಗಿರಬೇಕಾದ ಮುಖ್ಯ ಸಂಗತಿ ನಂಬಿಕೆ. ಯೇಸು ಅಂದನು, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂದು ಕೂಗಿ ಹೇಳಿದನು. ಇದನ್ನೇ ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಯೋಹಾನ 7:38-39. ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ಅಪೊಸ್ತಲನಾದ ಯಾಕೋಬನು ಬರೆಯುತ್ತಾನೆ. ಸ್ವಲ್ಪವೂ ಸಂದೇಹಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿತಿರುವನು. ಯಾಕೋಬ 1:6-7. ಸತ್ಯವೇದವು ಹೇಳುತ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವೆಂದು ಹೇಳಿದೆ. ಆದ್ದರಿಂದ ದೇವಮಗುವೆ, ಕರ್ತನ ವಾಗ್ದಾನದಲ್ಲಿ ವಿಶ್ವಾಸವಿಟ್ಟು ನಂಬಿಕೆಯಿಂದ ಕೇಳಿಕೋ. ಕರ್ತನು ಪಕ್ಷಪಾತವಿಲ್ಲದವನು. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. 6. ಒಪ್ಪಿಸಿಕೊಡು. ಕರ್ತನು ನಿನ್ನನ್ನು ಅಭಿಷೇಕಿಸುವಂತೆ ನಿನ್ನ ಅವಯವಗಳನ್ನು ಆತನಿಗೆ ಒಪ್ಪಿಸಿಕೊಡು.
ನಿನ್ನ ಪ್ರಾಣ, ಆತ್ಮ, ಶರೀರವನ್ನು ಸೃಷ್ಟಿಸಿದಂಥ ಕರ್ತನನ್ನು ಸ್ತುತಿಸು. ಆತನು ಮಾಡಿದಂಥ ಉಪಕಾರಗಳನ್ನು ಸ್ಮರಿಸು. ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ರೋಮಾಪುರ 6:13. ಪವಿತ್ರಾತ್ಮನ ಪೂರ್ಣವಾದ ನಡೆಸುವಿಕೆಗೆ ನಿನ್ನನ್ನು ಒಪ್ಪಿಸಿಕೊಡು. ಕರ್ತನು ನನ್ನನ್ನು ಅಭಿಷೇಕಿಸಿದಾಗ ಆ ಅಭಿಷೇಕದ ಮಹಿಮೆಯನ್ನು ನನ್ನಿಂದ ಸಹಿಸಿಕೊಳ್ಳಲಾಗಲಿಲ್ಲ. ವಿದ್ಯುತ್ ಪ್ರವೇಶಿಸಿದಂಥ ಬಲ ಅಲೆ ಅಲೆಯಾಗಿ ನನ್ನೊಳಗೆ ಪ್ರವೇಶಿಸಿತು. ನಾನು ಮಂಡಿಯೂರಿ ಕೊಂಡಿದ್ದವನು ಹಾಗೆಯೇ ಚಿಮ್ಮಲಾರಂಭಿಸಿದೆನು. ಇಡೀ ಪರಲೋಕ ಇಳಿದು ಬಂದಂತೆ ಭಾಸವಾಯಿತು. ಸಮುದ್ರದ ಅಲೆಯಂತೆ ದೈವಿಕ ಪ್ರೀತಿ ತುಂಬಲಾರಂಭಿಸಿತು. ಈ ಅಭಿಷೇಕದ ಪರವಶವನ್ನು ನನ್ನ ಶರೀರ ತಾಳಿಕೊಳ್ಳಲಾರದೆ ಪರಿತಪಿಸಿತು. ಅಭಿಷೇಕಿಸಲ್ಪಡುವಾಗ ಕೆಲವರು ಭಾವಪರವಾಗುತ್ತಾರೆ, ಕೆಲವರು ಭಾಷೆಗಳನ್ನಾಡುತ್ತಾರೆ, ಕೆಲವರು ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾರೆ, ಕೆಲವರು ಬೇರೆ ಭಾಷೆಯಲ್ಲಿ ಹಾಡುತ್ತಾರೆ. ಹೇಗಾದರೂ ಇರಲಿ, ಆತ್ಮನ ನಡೆಸುವಿಕೆಗೆ ನಿಮ್ಮನ್ನು ಒಪ್ಪಿಸಿಕೊಡಿ. ಆತ್ಮಿಕ ಕೂಟಗಳು ನಡೆಯುವಾಗ ನೀವು ಪಾಲ್ಗೊಳ್ಳಿರಿ. ಸತ್ಯವೇದ ವಾಕ್ಯಗಳನ್ನು ಧ್ಯಾನಿಸುವಾಗ ನಿಮ್ಮ ಹೃದಯದಲ್ಲಿ ಆಜ್ಞೆ ಹೇಳುವುದು. ಅಭಿಷೇಕ ನಿಮ್ಮಲ್ಲಿ ಹೆಚ್ಚಲಿ. ನಿಮಗೆ ದೊರೆಯುವ ವರಗಳನ್ನು ಉಜ್ಜೀವನಪಡಿಸಿರಿ. ನೀವು ಕರ್ತನಿಗಾಗಿ ಎದ್ದು ಪ್ರಕಾಶಿಸಿರಿ. ಯೇಸು ಅಂದನು, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ವವಾದ ಕ್ರಿಯೆಗಳನ್ನು ನಡೆಸುವನು. ಯೆಹೋವನ 14:12. ಆಮೆನ್. ಹಲ್ಲೆಲೂಯಾ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು.
ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.